ಆಹಾರ ಪದ್ಧತಿ. ಈಗ ನಾವೆಲ್ಲ ಪಾಪ ಕಷ್ಟಪಟ್ಟು ತರಕಾರಿ ಎಲ್ಲ ತಿಂತಾರೆ, ಹೋಗಿ ಕಟ್ ಮಾಡಿ ಎಲ್ಲ ಸುಲಿದು ಎಲ್ಲ ಹಣ್ಣುಗಳೆಲ್ಲ ತಿಂತಾರೆ. ನಮ್ಮ ಮಕ್ಕಳು ಪಾಪ ಕಷ್ಟಪಡೋದು ಬೇಡ ಅಂತ ಜ್ಯೂಸ್ ಕೊಟ್ಬಿಡೋದು, ಮನೆಯಲ್ಲಿ ತರಕಾರಿನ ಮ್ಯಾಶ್ ಮಾಡಿಕೊಡೋದು, ಇಲ್ಲ ಅಂದರೆ ಯಾವುದು ಬೇಗ ತಿಂತಾರೋ ಅದೇ ತರಕಾರಿನ ಕೊಡೋದು. ಇದು ಆಲೂಗಡ್ಡೆ ಇರ್ಬೋದು, ಸಾಮಾನ್ಯವಾಗಿ ಯಾವುದು ಬೇಗ ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗುತ್ತೋ ಅದು ಡೆಫಿನೆಟ್ಲಿ ನಮ್ಗೆ ಹಾನಿಕಾರಕ ಆಗುತ್ತೆ. ಸೊ ಅದರಲ್ಲಿ ರೈಸು ಅಷ್ಟೇ, ನಾವು ಮುಂಚೆ ಇದ್ದಿದ್ದು ಕಲರ್ಡ್ ರೈಸ್ ಇರ್ತಾಯಿತ್ತು, ಬ್ರೌನ್ ರೈಸ್ ಇರ್ತಾಯಿತ್ತು, ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತಾಯಿತ್ತು. ಇವಾಗ ಅದು ಎಲ್ಲ ಕಡೆ ನೋಡಿದ್ರು ವೈಟ್ ರೈಸ್ ಇದೆ. ಅದು ಇನ್ನೂ ಸೈಜು ಕೂಡ ಚಿಕ್ಕದು ಮತ್ತು ಕಲರ್ ಕೂಡ ಎಷ್ಟು ಬ್ರೈಟ್ ಆಗಿರುತ್ತೆ ಅಂದರೆ ಅದು ತಿಂದಿದ ತಕ್ಷಣ ನೋಡಿದ ತಕ್ಷಣ ಡೈಜೆಸ್ಟ್ ಆಗೋಗುತ್ತೆ, ಅಷ್ಟು ಫಾಸ್ಟಾಗಿ ಡೈಜೆಸ್ಟ್ ಆಗುತ್ತೆ. ಮತ್ತು ಅದು ಬೇಗ ಡೈಜೆಸ್ಟ್ ಆದಾಗ ನಾವು ಹೆಚ್ಚಿಗೆ ಕೂಡ ತಿನ್ಬೋದು, ಬೇಗ ಹೊಟ್ಟೆ ಕೂಡ ಹಸಿಯುತ್ತೆ. ಅದ್ರ ಜೊತೆಗೆ ಮೈದಾ, ಆಲೂಗಡ್ಡೆ, ಈ ಜ್ಯೂಸಸ್ಸು, ಲ್ಯಾಕ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ತುಂಬ ಕಮ್ಮಿ ಆಗಿರೋದ್ರಿಂದ ಈಗ ಡಯಾಬಿಟೀಸ್ ಸಾಮಾನ್ಯವಾಗಿ 40-45 ವರ್ಷದಲ್ಲಿ ಏನು ಕಂಡು ಬರ್ತಾ ಇದ್ವಿ ಅದನ್ನು ನಾವು 20-25 ವರ್ಷದೊಳಗಡೆನೂ ಕಾಣ್ತಾ ಇದ್ವಿ, ಪ್ಲಸ್ ಟೀನೇಜರ್ಸಲ್ಲೂ ಕಾಣ್ತಾ ಇದ್ವಿ. ಸೊ ವಯಸ್ಸು ತುಂಬ ಕಮ್ಮಿ ಆಗಿದೆ. ಅದ್ರ ಜೊತೆಗೆ ಹೆಣ್ಮಕ್ಳಲ್ಲಿ ನಾವು PCOD ಅಂತ ನೋಡ್ತಾ ಇದ್ವಿ. PCOS, PCODಯಿಂದ ಡಯಾಬಿಟೀಸ್ ಬರೋ ಸಾಧ್ಯತೆ 4ರಷ್ಟು ಹೆಚ್ಚಿಗೆ ಆಗುತ್ತೆ.